ಎಲ್ಲನು ಆಯ್ತೇನಪ್ಪ? ಇರೋ 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 ಬಿಡು, ನಂಗೊಂದು ಬಿಡ್ರಲ್ಲ. ಐತೇನೋ ಇದೈತಾ? ಗುರುಗಳೆಲ್ಲ ಕರೆಕ್ಟಾಗಿ ಹೇಳೋರು, ಗುರುಗಳು ಕರೆಕ್ಟಾಗಿ ಹೇಳೋರು. ಜನಸಾಮಾನ್ಯರೆಲ್ಲ ಆ ಥರ ಎಲ್ಲ ಇರುತ್ತೆ. ಇವ್ರು ಫಸ್ಟ್ನೇ ಗುರುಗಳು, ಆಮೇಲೆ ಇವ್ರು. ಗೈಸ್ ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಮನೆ ಹಿಂದೆಗಡೆ ಯಾವುದೋ ಒಂದು ಬೆಕ್ಕು ಮರಿ ಸೇರ್ಕೊಂಬಿಟ್ಟೈತೆ ಅನಿಸುತ್ತೆ. ಯಾವುದೇ ಹೆವಿ ಸೌಂಡ್ ಮಾಡ್ತಾನೆ ಐತೆ. ಅವಾಗ್ಲಿಂದ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಇವಾಗ ಜಾಸ್ತಿ ಸೌಂಡ್ ಮಾಡ್ತಾಯಿದ್ದೀನಿ, ಈಚೆ ಬಂದೈತೆ ಅಂತ ನೋಡೋಣ ಅಂತ ಬಂದೆ. ಯಾವ್ಯಾವ ನೋಡಿ, ನಾಯೆಲ್ಲ ಬಂದ್ಬಿಟ್ಟೈತೆ ಕಚ್ಚಕ್ಕೆ. ಹೇಯ್, ಓನರ್ ಸಿಕ್ಕಿದ್ರು, ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ. ಕೈಯಲ್ಲಿ ಇಟ್ಕೊಂಡು ಆಟಾಡ್ತಾವ್ರೆ. ನಾನು ತಂದ್ಬಿಟ್ಟು ಅಲ್ಲಿ ಎತ್ತಿಟ್ಟಿದ್ದೆ, ತೊಗೊಂಬಂದ್ಬಿಟ್ಟು ಹುಷಾರಾಗಿ ನಾಯಿಯಿಂದ ಸೇಫ್ ಮಾಡಿಬಿಟ್ಟು ಈಗ ಇಟ್ಕೊಂಡು ಅವ್ರ ಓನರ್ ಇಟ್ಕೊಂಡವ್ರೆ. ಅವ್ರ ಓನರ್ ನೋಡ್ಕೋಬೋದು. ಓನರ್ ತ ಸೇರಿಸ್ಬಿಟ್ಟು ಬಂದಿದ್ದಾಯಿತು. ಇವಾಗ ಏನು ಟೆನ್ಷನ್ ಇಲ್ಲ. ನಾನು ಯಾವುದೋ ನಾಯಿ ಇಟ್ಕೊಂಡ್ಬಿಟ್ಟಿದ್ರೆ ಪಾಪ ಸುಮ್ಮನೆ ಸತ್ತೋಗೋದು. ಸೊ ಇವಾಗ ನೋ ಪ್ರಾಬ್ಲಮ್, ಆರಾಮ್ಸೆ ಇರ್ತದೆ. ನಾನು ಇರಿಸಾಗಿ ಬಂದಿದ್ದೆ, ಪೆಟ್ರೋಲ್ ಹಾಕ್ಸ್ಬಿಟ್ಟು ಎಣ್ಣೆ ತಗೊಂಡವನ ಅಂತ ನಾವು ಅಮ್ಮ ಫೋನ್ ಮಾಡಿ ಹೇಳಿದ್ವಿ. ಇಲ್ಲಿ ನೋಡಿದ್ರೆ ಅಂಗಡಿನೇ ಹಾಕ್ಬಿಟ್ಟವ್ರಲ್ಲ, ಫೋನ್ ಮಾಡಿದ್ರೆ ಫೋನ್ ಇರ್ತಾ ಇಲ್ಲ. ಕರೆಕ್ಟಾಗಿ ಡೈಲಿ ಓಪನ್, ಇನ್ನೂ ಲಾಕ್ ಹಾಕಿಲ್ಲ, ಎಲ್ಲ ಬರೋ ಗೊತ್ತಿಲ್ವಲ್ಲ. ಪೆಟ್ರೋಲ್ ಹಾಕ್ಸ್ಕೊಂಡು ಬಂದೆ. ಪೆಟ್ರೋಲು ಖಾಲಿಯಾಗಿ ಹೋಗಿತ್ತು, ಅಲ್ಲೇ ಒಂದು ವಾರದ ಮೇಲೆ ಆಗಿತ್ತಲ್ಲ. ಹಾಕ್ಸ್ಕೊಂಡು ತಾಳೋಣ ಅಂತ ಬರ್ತೀನಿ, ಅವ್ರು ಇಲ್ಲವೇ ಇಲ್ಲ. ಒಂದು 5 ನಿಮಿಷ ವೆಯ್ಟ್ ಮಾಡ್ತೀನಿ. ಇಲ್ಲ ಇನ್ನೊಂದು ಸರ್ತಿ ಫೋನ್ ಮಾಡಿ ರಿಟರ್ನ್ ಆಯ್ತೀನಿ ಅಷ್ಟೇ. ಇನ್ನೇನು ಮಾಡೋಣ, ಏನು ಮಾಡೋಕ್ಕಾಗಲ್ಲ. ಗೈಸ್ ಸಿರಿಸೇವೆಯಿಂದ ಬಂದು ಅಂಗಡಿಗೆ ಬಂದೆ ಜಸ್ಟ್ ಇವಾಗ. ಅಲ್ಲೇ ಇಷ್ಟು ಒಂದು 4-5 ದಿವಸ ಆಗಿತ್ತು ಅಂಗಡಿಗೆ ಬಂದು. ಯಾವತ್ತು ಸ್ಯಾಟರ್ಡೇ ಲಾಸ್ಟು, ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ನೆನ್ನೇನೂ ಇಲ್ಲ, ಇವತ್ತಷ್ಟೇ 4 ಡೇಸ್ ಆಗಿತ್ತು ಕರೆಕ್ಟಾಗಿ ಅಂಗಡಿಗೆ ಬಂದು. ಸೊ ಇವಾಗ ಬೆಳಗ್ಗೆನೇ ಓಪನ್ ಮಾಡಿದ್ದೆ. ಕಾಲೇಜ್ಗೆ ಹೋಗಬೇಕಿತ್ತು ಬಟ್ ಹೋಗಲಿಲ್ಲ, ಇಲ್ಲೇ ಕೂತ್ಕೊಂಡೆ ಅಂಗಡಿಲೇ, ಏನು ಕೆಲಸ ಇಲ್ಲ ಅಂತ. ಇವಾಗ ಇರಿಸಿಯಾಗೆಲ್ಲ ಹೋಗ್ಬಿಟ್ಟು ತಗೊಂಡು ಅಂಗಡಿ ಇರಲಿಲ್ಲಲ್ಲ, ಸೊ ಬಂದ್ಬಿಟ್ಟು ಕೂತ್ಕೊಂಡೆ. ಅಲ್ಲೂ ಓಪನ್ ಮಾಡಿರಲಿಲ್ಲ ಅವರು. ಗೈಸ್ ತುಂಬ ದಿನ ಆದಮೇಲೆ ಕ್ರಿಕೆಟ್ ಆಡೋಕ್ಕೆ ಇದು ವಿಕೆಟ್ ಇಲ್ಲ, ವಿಕೆಟ್ಗೆ ಬ್ಯಾಟು, ಜನ ಇಲ್ಲ. ಅದಕ್ಕೋಸ್ಕರ ಸಿಂಗಲ್ ಬ್ಯಾಟಿಂಗು, ಅವ್ರವ್ರಿಗೆ ಇಷ್ಟ ಬಂದಂಗೆ ಅವ್ರವ್ರೇ ಆಡೋದು. ಎಲ್ಲ ಫುಲ್ ಡಿಫ್ರೆಂಟ್ ಆಗಿ ಹೋಗ್ಬಿಟ್ಟೈತೆ, ಯಾರು ಇಲ್ಲ, ಬರ್ತಾ ಇಲ್ಲ. ಇಡೋ ಚಿಕ್ಕ ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಾವ ಮನು. ಬ್ಯಾಟ್ ನಂಬರ್ ಆಗ್ತಿದ್ದ ಕಣೋ ಅವನು. ನಿನ್ಗಾದ್ರೂ ಬುದ್ಧಿ, ಬ್ಯಾಟ್ ನಂಬರ್ ಆಗ್ತಿದ್ದ ಅವನು ಮನು. ಹಲೋ ಮನೋಜ್, ಬ್ಯಾಟ್ ನಂಬರ್ ಹಾಕಕ್ಕೂ ಬಿಡ್ತಾ ಇಲ್ಲ ಹುಡ್ಗಂಗೆ. ಬಾಲಿಸಿ ಕ್ಯಾಚ್ ಹಿಡಿಯೋಕೆ ಬರ್ತದ, ಪಕ್ಕ ಹಿಡಿದೀನಿ. ಬೆಡ್ತಮ್ಮ ನಂಬರ್ ಹಾಕಿ. ಯಾರು ಇಲ್ವಲ್ಲ, ಅದಕ್ಕೆ ಬ್ಯಾಟ್ ನಂಬರು ಸಿಂಗಲ್. 1 ಓವರಲ್ಲಿ ಯಾರು ರನ್ ಜಾಸ್ತಿ ಹೊಡಿತಾರೋ ಅವ್ರು ಫಸ್ಟ್ ಬ್ಯಾಟಿಂಗು, ಯಾರು ಕಡಿಮೆ ಹೊಡಿತಾರೋ ಅವರು. ಹೇಳು ಅವನು ಯಾರು ಇಲ್ಲೊಬ್ಬ ಆಗ್ತಾವನ ಅಲ್ಲೊಬ್ಬ ಆಗ್ತಾವನೆ, ಇಬ್ರು ಗೋಲ್ ಪಕ್ಕ ಹೊಡೆದಿದ್ದೀನಿ. ಗೋಲ್ 4 ಹಾಕು. 5 ಹಾಕಪ್ಪ. 4 ಸಾಕು. ಪೀಸ್ ಇದೆ ವೆದರ್. ಮಾತಾಡು ಬಾಸ್ ನೋಡಿ ನಿಂತವ್ರೆ. ನಾನು ಈ ಕಡೆ ತಿರ್ಗಿಡ್ತೀನಿ, ಹಿಂದೆಗಡೆ ಗೊತ್ತಾಗುತ್ತೆ ಅಷ್ಟೇ. ಆಯ್ತೇನಪ್ಪ? ಹಾಂ ಬರ್ದೇನೋ? ಇರೋ ಬಿಡು, ನಂಗೊಂದು ಬಿಡ್ರಲ್ಲ. ಐತೇನೋ? ಇದೈತಾ? ಕೈ ನೀ ಇಲ್ಲ, ಯಾರೇ ಹೇಳ್ರಪ್ಪ. ಕೈ ಎತ್ತು, ಬ್ಯಾಟ್ ಎದುರತಾನೆ ಗೊತ್ತಾಗೋದು. ನಂದೆಷ್ಟನೇದು? 2. ನಾನು 2. ಅವನು ಆಗ್ದವನೇ ಲಾಸ್ಟು. ಅವ್ನು ಮೋಸ ಆಡಿದ್ದ, ನಾನು ಸೆಕೆಂಡು, ನೀನು 3ನೇ. ಅವನು ಫಸ್ಟ್ ಹುಡುಗ, ನೀನು ಲಾಸ್ಟು, ಫುಲ್ ಲಾಸ್ಟು. ನಾನು ಅದಕ್ಕೆ ಹಿಂಗೆ ಹಿಡ್ಕೊಂಡು ಹಿಂಗೆ ಕ್ಯಾಮ್ರಾ ಹಿಡ್ಕೊಂಡು ಹಿಂಗೆ ನೋಡ್ತಿದ್ದೆ ಏನೇನು ಬರೀತಿದ್ದೆ ಅಂತ. ಕೊಡಪ್ಪ ಬಾಲಿಂಗ್, ನಾನು ಹಾಕ್ತೀನಿ. ಮನೋಜ್ ರೈಟ್ ಕಂಬ. ಸ್ಪೀಡ್ ಇಲ್ಲ ಪಾಪ ಹುಡುಗಂಗೆ ಸ್ಪೀಡ್ ಇಲ್ಲ. ಬಂಡೆ ಹುಡುಗಂಗೆ ಸ್ಪೀಡ್ ಇಲ್ಲ ಜಾಸ್ತಿ, ಚಿಕ್ಕ ಹುಡುಗ ಅಲ್ವಾ. ಆಡಕ್ಕೆ ಇನ್ನೇನು ಕೆಲಸ ಇಲ್ಲ, ಏನಾರ ಮಾಡಿ ಟೈಮ್ ಪಾಸ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ಹಾಂ ಗ್ರೇಸ್. ಅಯ್ಯೋ ಅದು ಹೊಡಿತಾರಲ್ಲ ಯಾರು, ಚಿಕ್ಕ ಮಕ್ಳು ಅನ್ನೋದಿಲ್ಲ, ಎಲ್ಲರೂ ಹೊಡಿತಾರೆ. ಬಾಲ್ ಎತ್ಕೊಡ್ಲಾ?
ನಮ್ದು ಹಂಗೆ ಅಂದರೆ ಬಾಲು ಅವರು ಹೊಡೆದವರೇ ತರಬೇಕು ಹೋಗಿ ಅದೊಂದು ಬೇಜಾರು ಇಲ್ಲಿ. ಅವ್ನು ಹಿಂದೆಗಡೆ ಅವನಿಲ್ಲ ಅಂದರೆ ಹೊಡೆದಿತ್ತಕ್ಕೂ ಅವರೇ ಹೋಗ್ಬೇಕು, ಇಲ್ಲ ಅಂದರೂ ಅವರೇ ಹೋಗ್ಬೇಕು. ಇಲ್ಲ ಏನು ಸೋನೆ ಬತ್ತಾಯ್ತಲ್ಲ ಗುರು. ಗಾಯ್ಸ್ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಹೋಯ್ತೀನಿ, ಆಮೇಲೆ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಮುಗಿಸ್ಕೊಂಡು ಎಲ್ಲ ರಿಟರ್ನ್ ಆಗ್ತಾ ಇದ್ದೀವಿ. ಟೆನ್ಷನ್ ತಗೊಂಬಿಟ್ಟಿದ್ರು ಯಾವುದೋ ಮ್ಯಾಟ್ರಿಗೆ. ಆ ಟೆನ್ಷನ್ ಐತಪ್ಪ, ಫುಲ್ ರಿಲೀಫು. ಬಾಸು ಎಲ್ಲ ಕರೆಕ್ಟಾಗಿ ಹೇಳೋರೆ, ಏನು ಟೆನ್ಷನ್ ತಗೋಬೇಡ ಅಂಥದ್ದೆಲ್ಲ ಜನಸಾಮಾನ್ಯರಲ್ಲಿ ಕಾಮನ್. ಗುರುಗಳೆಲ್ಲ ಕರೆಕ್ಟಾಗಿ ಹೇಳೋರೆ, ಗುರುಗಳು ಕರೆಕ್ಟಾಗಿ ಹೇಳೋರೆ. ಜನಸಾಮಾನ್ಯರೆಲ್ಲ ಆ ಥರ ಎಲ್ಲ ಇರುತ್ತೆ. ಇವ್ರು ಫಸ್ಟ್ನೇ ಗುರುಗಳು, ಆಮೇಲೆ ಇವ್ರು ದಕ್ಷಿಣೆ ಕೊಡು. ದಕ್ಷಿಣ ಮಾಮೂಲಿ ಹಾಲು ತರಕ್ಕೆ ಹೋಗ್ಬೇಕು. ಬಂದಿದ್ದಷ್ಟೇ ಬೆಂಗಳೂರಿಂದ ಮಾಮೂಲಿ ಹಾಲು ತರೋದು ಅದು ಇದು ಮಾಮೂಲಿ ಕೆಲಸ ಐತೆ. ಆ ಕೆಲಸನೆಲ್ಲ ಮುಗಿಸ್ಬಿಟ್ಟು ಹಾಲು ತಂದು ಕೊಟ್ಬಿಟ್ಟು 6:30 ಆಗೋಗ್ಬಿಟ್ಟೈತೆ. ಹಾಲು ತಂದು ಕೊಟ್ಬಿಟ್ಟು ರಿಟರ್ನ್ ಬ್ಯಾಕ್ ಟು ಅಂಗಡಿ ಮತ್ತೆ. ಗೈಸ್ ಈಗ ಅಂಗಡಿ ಕ್ಲೋಸ್ ಮಾಡ್ಕೊಂಡ್ಬಂದೆ. ಡ್ಯಾಡಿ ಆಗಲೇ ಬಂದಿದ್ದು. ಸೊ ನಾನು ಇವಾಗ ಜಸ್ಟ್ ಒಂದು 2 ಮಿನಿಟ್ಸ್ ಆಗಿಲ್ಲ ಬಂದೆ, ಹಂಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ನಮ್ಮಮ್ಮ ಯಾರ ಜೊತೆನೂ ಮಾತಾಡ್ತಿದ್ದೆ, ಏನೋ ಕೆಲಸ ಮಾಡ್ತಾವೆ. ರೆಸ್ಟ್ ಮಾಡೋಣ ಅಂದರೆ ಇದೊಂದು ಎಲ್ಲ ಬಟ್ಟೆ ಎಲ್ಲ ಇಲ್ಲಿಲ್ಲೇ ಆಗ್ಬಿಟ್ಟೈತೆ. ನಮ್ಮಮ್ಮ ಇಲ್ಲಿ ಎತ್ತಿಡಬೇಕು. ಮೇಡಮ್ ಎಂಟ್ರಿ, ನಾನು ಬಂದ ತಕ್ಷಣ ಬಂದ್ಬಿಟ್ರು. ಇವಾಗ ಇದನ್ನೆಲ್ಲ ಎತ್ತಿಟ್ಬಿಟ್ಟು ರೆಸ್ಟ್ ಮಾಡೋಣ ಅಂದರೆ ಅದು ಬೇಜಾರು. ಇವಾಗ ಇದನ್ನೆಲ್ಲ ಸೈಡ್ಗೆ ಎತ್ತಿಟ್ಬಿಟ್ಟು ಒಂದು 1/2 hour ನಿದ್ದೆ ಹೊಡೆದ್ಬಿಟ್ಟು ಹೋಗಿ ಊಟ ಮಾಡ್ತೀನಿ. ಹೊಟ್ಟೆ ಜಾಸ್ತಿ ಹಸಿತೈತೆ. ಇದನ್ನು ಇಲ್ಲೇ ಕ್ಲೋಸ್ ಮಾಡಿಬಿಟ್ಟು ಎಲ್ಲ ಎತ್ತಿಟ್ಬಿಟ್ಟು ರೆಸ್ಟ್ ಮಾಡಿಬಿಟ್ಟು ಮತ್ತೆ ಒಳಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರ್ತೀನಿ ವ್ಲಾಗ್ ಮಾಡೋಕ್ಕೆ. ಗೈಸ್ ಈ ಊಟ ಎಲ್ಲ ಮುಗಿಸ್ಕೊಂಬಂದು ಎಡಿಟ್ ಮಾಡ್ಬಿಟ್ಟು ಮಲ್ಗೋಣ ಅಂತ ಬಂದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.